ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರಣಯದಲ್ಲಿ ಸಮಯ ಕಳೆಯಲಾಗುವುದು. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಕಾರ್ಯಸಿದ್ಧಿಯಿಂದ ಸಂತಸ ಇರುತ್ತದೆ. ವ್ಯಾಪಾರ ಚೆನ್ನಾಗಿರುತ್ತದೆ. ಖ್ಯಾತಿ ಹೆಚ್ಚಾಗುವುದು. ವೃಷಭ ರಾಶಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ. ವ್ಯಾಪಾರದ ನಿಮಿತ್ತ ಹೊರಗೆ ಹೋಗಬೇಕಾಗುವ ಸಾಧ್ಯತೆಗಳಿವೆ. ವಿಧಾನದಲ್ಲಿ ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಳಿ. ಹಣ ಗಳಿಸುವಂತ ದಿನ. ಮಿಥುನ ರಾಶಿ. ಅತಿಥಿಗಳ ಆಗಮನ. ನೀವು ಉತ್ತೇಜಕ ಮಾಹಿತಿಯನ್ನ ಪಡೆದುಕೊಳ್ಳುತ್ತೀರಿ. ಸ್ವಾಭಿಮಾನದಿಂದ ಇರುತ್ತೀರಿ. ಹೊಸ ಯೋಚನೆಗಳು ಪ್ರಾರಂಭ ಮಾಡಲಾಗುತ್ತದೆ. ಮಕ್ಕಳಿಂದ ಪ್ರಗತಿ ಸಾಧ್ಯ. ಕರ್ಕಾಟಕ ರಾಶಿ. ಭೂಮಿ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲಸಗಳು ಇರುತ್ತವೆ. ಹಿಂದಿನ ಕರ್ಮಗಳು ಫಲ ನೀಡುತ್ತವೆ. ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇದೆ. ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ಸಿಗುವಂತಹ ದಿನ. ಸಿಂಹರಾಶಿ. ನಿರುದ್ಯೋಗ ದೂರವಾಗುತ್ತದೆ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ನೀವು ಸನ್ಮಾನ ಮತ್ತು ಉಡುಗೊರೆಗಳನ್ನ ಸ್ವೀಕಾರ ಮಾಡುತ್ತೀರಿ. ಅಪಾಯಗಳನ್ನ ತೆಗೆದುಕೊಳ್ಳಬೇಡಿ. ಕನ್ಯಾ ರಾಶಿ. ಕೋಪ ಮತ್ತು ಉತ್ಸಾಹದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ. ಶುಭ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿರುತ್ತದೆ. ಪ್ರೀತಿ ಪಾತ್ರರಿಂದ ಸಂಪೂರ್ಣ ಬೆಂಬಲ ಪಡೆದುಕೊಳ್ಳುತ್ತೀರಿ. ವ್ಯಾಪಾರದ ಚಿಂತೆ ದೂರವಾಗಲಿದೆ. ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ತುಲಾ ರಾಶಿ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ಖರ್ಚು ಹೆಚ್ಚಾಗುತ್ತದೆ. ಟೆನ್ಷನ್ ಇರುತ್ತದೆ. ಅಪರಿಚಿತರನ್ನ ನಂಬಬೇಡಿ. ಪ್ರಯತ್ನಗಳಲ್ಲಿ ಸೋಮಾರಿತನ ಮತ್ತು ವಿಳಂಬ ಇರಬಾರದು. ವೃಶ್ಚಿಕ ರಾಶಿ. ಸ್ಥಗಿತಗೊಂಡಿರುವ ಕಾಮಗಾರಿಗಳು ನಿಗದಿತ ಸಮಯದಲ್ಲಿ ಪೂರ್ಣವಾಗುವ ಸಾಧ್ಯತೆಗಳಿವೆ. ವಿರೋಧಿಗಳು ಸೋಲುತ್ತಾರೆ. ಪ್ರಯಾಣಕ್ಕೆ ತೊಂದರೆಯಾಗಬಹುದು. ತಾಳ್ಮೆ ಮತ್ತು ಸಂಯಮ ಮೇಲುಗೈ ಸಾಧಿಸುತ್ತದೆ. ಧನುರಾಶಿ. ದಿನವೂ ಪ್ರೀತಿಯಿಂದ ತುಂಬಿರುತ್ತದೆ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಸಿಕ್ಕಿಬಿದ್ದ ಹಣ ಸಿಗುತ್ತದೆ. ಸಂತೋಷದಿಂದ ಇರುವಂತಹ ದಿನ. ಯಾವುದೇ ಆತುರ ಇಲ್ಲ. ಪ್ರೀತಿ ಪಾತ್ರರಿಂದ ಸಂಪೂರ್ಣ ಸಹಾಯ ಪಡೆದುಕೊಳ್ಳುತ್ತೀರಿ. ಮಕರ ರಾಶಿ. ಹೊಸ ಯೋಚನೆ ರೂಪಿಸಲಾಗುವುದು. ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಗೌರವ ಸಿಗುವಂತಹ ದಿನ. ವ್ಯಾಪಾರ ಚೆನ್ನಾಗಿರುತ್ತದೆ. ಉತ್ತಮ ದಿನವಾಗಿದೆ. ಇನ್ನು ಕುಂಭರಾಶಿ. ಹಣ ಗಳಿಸುವ ಸಾಧ್ಯತೆಗಳಿವೆ. ಪ್ರಗತಿಯ ಅವಕಾಶಗಳು ಒಬ್ಬರ ಸ್ವಂತ ಶಕ್ತಿಯಿಂದ ಮಾತ್ರ ಬರುತ್ತವೆ. ಮಕ್ಕಳ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ದಕ್ಷತೆ ಮತ್ತು ಜಾಗರೂಕತೆಯಿಂದ ಕೆಲಸಗಳು ಯಶಸ್ಸು ಕಾಣುತ್ತವೆ. ಕೆಲಸದ ಕಡೆಗೆ ಸಂಪೂರ್ಣ ಸಮರ್ಪಣೆ ಮತ್ತು ಉತ್ಸಾಹವನ್ನ ಹೊಂದಿರಿ. ವ್ಯಾಪಾರದಲ್ಲಿ ಹೊಸ ಯೋಚನೆಗಳಿಂದ ಲಾಭ ಇದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.